ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಾಮೂಹಿಕ ಗ್ರಂಥ ಪಾರಾಯಣ ಇರುತ್ತದೆ. 9 ಮತ್ತು 12ನೇ ಅಧ್ಯಾಯ ನಂತರ ಬೆಳಗ್ಗೆ 10ರಿಂದ ನಾಮಜಪ ಮತ್ತು ಪ್ರವಚನ, ಸಂಜೆ 4ರಿಂದ 5ರವರೆಗೆ ರುಕುಮಾಯಿ ಮಹಿಳಾ ಮಂಡಳಿಯವರಿಂದ ವಚನಾ ಕಾರ್ಯಕ್ರಮ ಹಾಗೂ ಸಂಜೆ 5ರಿಂದ 6ರವರೆಗೆ ಭಾವಸಾರ್ ವಿಜನ್ ಇಂಡಿಯಾ ಮಹಿಳಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ, ಸಂಜೆ 6ರಿಂದ ಶೋಭಾಯಾತ್ರೆ ರಥೋತ್ಸವ, ಸಂಜೆ ಸಾಯಂಕಾಲ 6 ಗಂಟೆಯಿಂದ ಭಜನೆಯೊಂದಿಗೆ ಶೋಭಾಯಾತ್ರೆ ಹೊಡುವುದು. ರಥೋತ್ಸವಕ್ಕೆ ಬರುವ ಮಹಿಳಾ ಮಂಡಳಿಯವರು ಎಲ್ಲರೂ ಹಾಜರಿರುತ್ತಾರೆ. ಕೀರ್ತನೆ ನಮ್ಮ ಮೊದಲೇ ಮಹಾರಾಜ್ ಪಂಡ್ರಾಪುರ ಇವರಿಂದ ರಾತ್ರಿ 10 ಗಂಟೆಯಿಂದ ಕೀರ್ತನೆ ಕಾರ್ಯಕ್ರಮ ಇರುತ್ತದೆ. ರಾತ್ರಿ 12 ಗಂಟೆಯಿಂದ ಫಾರ್ವರ್ಡ್ ಕಾರ್ಯಕ್ರಮ ಇದು ವಾರಕರಿ ಮಂಡಳಿಯವರು ಹಾಗೂ ಪಂಪಸ್ಥಳದಿಂದ ಸಂಗೀತ ಭಜನೆ, ಅಖಂಡ ವೀಣಾ ಜಾಗರಣೆ ಇರುತ್ತದೆ. ಏನೇ ದುಡ್ಡು ಐತೆ ಒಡವೆ ಸುಟ್ಟು ಸಿಗುತ್ತಲ್ಲ, ಒಡವೆ ಬಂಗಾರ ಕರಲ್ಲ, ಅದು ಅಮೌಂಟ್ ಸಿಗಲ್ಲ. ಇದು ಒಡವೆ ಏನಿದ್ರೆ ಗಟ್ಟಿ ಆಗುತ್ತೆ ಅಷ್ಟೇ. ಗೋಬಿ ಮಂಚೂರಿ ಎಷ್ಟು ದುಡ್ಡು ಕೊಡೋದಿಲ್ಲ ಸರ್. ಇನ್ನು ಏನು ನಾಳೆ ಎಷ್ಟು ಕೊಡ್ತೀರ ದುಡ್ಡು? 1 ಲ್ಯಾಕ್ ಯಾತ್ಕದು ಸುಟ್ಟಿದ್ಕ ಅಥವಾ ಮನೆ ಕಟ್ಕೊಳಕ ಏನಂತ? ಬಿಹಾರದ 2025ನೇ ಸಾಲಿನ ವಿಧಾನಸಭೆ ಚುನಾವಣೆ ಫಲಿತಾಂಶ ಇಂದು ನೋಡಿದಾಗ ದೇಶದ ಜನ ನರೇಂದ್ರ ಮೋದಿಜಿಯವರ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಕ್ಕೆ ಮುದ್ರೆಯನ್ನು ಒತ್ತಿದ್ದಾರೆ. ನರೇಂದ್ರ ಮೋದಿಜಿಯವರ ಆಡಳಿತಕ್ಕೆ ಮೆಚ್ಚಿ ಇವತ್ತು ಬಿಹಾರದಲ್ಲಿ NDA ಮೈತ್ರಿಕೂಟಕ್ಕೆ ಹೆಚ್ಚು ಕಡಿಮೆ ಈಗ ಬರ್ತಕ್ಕಂಥ ರಿಸಲ್ಟ್ ಅನ್ನು ನೋಡಿದಾಗ 2/3 ಮೆಜಾರಿಟಿಗಿಂತಲೂ ಹೆಚ್ಚಿಗೆ ಗೆದ್ದು ಮತ್ತೆ ಬಿಹಾರದಲ್ಲಿ NDA ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಿದ್ಧತೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ಸು ದಿನೇ ದಿನೇ ಹೀನಾಯ ಪರಿಸ್ಥಿತಿಗೆ ಹೋಗ್ತಾ ಇದೆ. ಇಲ್ಲ ಈಗ ಬಿಡ್ತಾರಕ್ಕ. ನಾನು ಮತ್ತೆ ಮಂಗಳವಾರ ಅಲ್ಲಿ ಹೋದಾಗ ಸಿರೋದಲ್ಲಿ ನೋಡ್ತೀನಿ. ಬಟ್ ಏನಂದ್ರೆ ನೀವು ಅದನ್ನ ಇದೇ ಆಗ್ಬೇಕು, ಏನು ಅಪ್ ಅಂಡ್ ಡೌನ್ ಇದಾಗ್ಬೇಕು. ಸೀಟ್ಸ್ ಕೂತ್ಕೊಂಡ್ರೆ ಸರಿ, ಖಾಲಿ ಹೋದ್ರೆ ವಾಪಸ್ ತಗೊಂಡ್ಬಿಡ್ತಾರೆ. ಅದೊಂದು ಹೇಳಿದ್ದೀನಿ ಹುಡುಗರಿಗೆ, ಅವ್ರ ಎದುರಿಗೆ ಹೇಳಿದ್ದೀನಿ. ಡಿಪೋ ಮ್ಯಾನೇಜರ್ ಇದ್ದಾರೆ, ಅವ್ರ ಎದುರಿಗೆ ಹೇಳಿದೀವಿ. ಪಿಡಿಒ ಕರೀಲಿ ಹುಡುಗ ಯಾವ್ದು ಸಾಹೇಬ್ರ ಜೊತೆ ನಿಧಾನಕ್ಕೆ ಬರ್ರಿ, ದಬ ಬರ್ತೀರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.